ಓಂ ಶಂಕರಪ್ರದಂ ವಿಷ್ಣು ಮಹಾವನ್ನಿಬ್ರ ಆನಂದ ಓಂ ಸುಂದರ ಓ ಗಟ್ಟಿ ಮಳೆ 3 ಗಂಟೆಗಪ್ಪ ಇಲ್ಲೇ ಜಡಿ ಓ ಅಣ್ಣ ಯಾವ್ದೋ ಬಿಟ್ಟಿದ್ ಕುಡ್ದ್ಬಿಟ್ಟ ತಾಯಿನ ನೋಡು ಕುಡುದು ಈಗ ಎಲ್ಲ ಮನಿ ಕಣ ಟೈಮಿಗೆ ಮದ್ವೆ ಮಾಡ್ತಾನೆ ಅಂತ ಮದ್ವೆ ಮಾಡ್ಬಿಟ್ಟಿ ರೂಮಿಗೆ ಕಳ್ಸ್ಬಿಡ್ರಿ ಇವತ್ತೇ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಬಿಡ್ರಿ ರೂಮಿಗೆ ಕಳ್ಸ್ಬಿಡ್ರಿ ರೂಮಿಗೆ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ ಪ್ರಸ್ತಾವ ಮಾಡ್ಕೊಳ್ಳಿ ಇನ್ನೇನಣ್ಣ ಸಮಾಚಾರ ಅಯ್ಯೋ ನಾಯಿನರಿ ಗಂಟೆ ಹಾಕೊಂಡಂಗ ಆಗಿರ್ಬೋದು ಇದು 8 ಗಂಟೆ ಮಾಡಿದೆ ಪ್ರಸ್ತಾವ ಆಗೋಯ್ತು ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟ್ ಜನ ಕೊಟ್ಟಿಲ್ಲ ಈಗಿನ ಓ ಹೆಣ್ಮಗು ಓ ನಾಮಕರಣ ನಾಳೆಗ್ ನಾಮಕರಣ ಮಾಡ್ಬಿಡಣ ಒಳ್ಳೆ ಗಂಟು ಕೊಡಿಸ್ತೆ ಕಣ ಕುಡ್ದ್ ಬಂದಿ ಹಂಗಂಗೆ ಮನಿಕಂತ ಕಣ ರಾತ್ರಿ ಹೊತ್ತು ಏನು ಮಾಡಲ್ಲ ತಾಯಿನ ನೀನು ಎಷ್ಟು ಹಾಳು ಮಾಡಿ ಮುಂಡಲ್ಲ ನೀನ್ ತಾಯಿನ ಮಿಂಡ್ರಿ ಬಿಟ್ಟಿರ್ ಮುಂಡೆ ನಾನೆಲ್ಲಿ ಕೊಡ್ಸಕ್ ಬಂದಿದ್ದೀನಿ ಈಗ ಮದುವೆ ಮಾಡಿದ್ರ ಈಗ ರೂಮಿಗೆ ಕಳಿಸಿದೀವಿ ಅಂತ ಮಗ ಐತೆ ನಾನೇನ್ ಕೊಡ್ಸಕ್ ಬಂದಿದ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನ್ ತಪ್ಪು ಮಾಡಿಲ್ಲ ನಾನು ನೀನಲ್ಲ ನಾನ್ ಫೋನ್ ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡ್ದೆ ಇಲ್ಲ ನನ್ ಜೊತೆ ಮಾತಾಡ್ತಾ ಇಲ್ಲ ನನ್ ಜೊತೆ ಮುಂದೇನೆ ಇಲ್ಲ ಯಾಕೆ ಏನಾಯ್ತು ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ ನಾನ್ ಏನ್ ತಪ್ಪು ಮಾಡಿದ್ದೆ ಅದನ್ನ ಹೇಳಿ ನೀವ್ ಹೇಳ್ದಂಗ್ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ ನಾನು ಕೂಲಿಗೆ ಹೋಗಿ ಬಂದು ಸಾಕ್ತೀನಿ ಅಂದ್ರೆ ಸಾಕ್ತೀನಿ ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ ಈಗ ನಾನು ಸತಾಯಿಸಿದೆ ನೀನ್ ನೋಡ್ದೆ ನಾನು ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಸ್ನಾನ ಮಾಡಿಲ್ಲ ಬಟ್ಟೆ ಹಾಕೊಂಡಿಲ್ಲ ಒಂದು ಮಲ್ಗಿಲ್ಲ ಒಂದ್ ತಲೆಗೆ ಎಣ್ಣೆ ಹಾಕೊಂಡಿಲ್ಲ ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ ಏನು ಇಲ್ಲ ಕಾಲಿಗೆ ಚಪ್ಪಲಿ ಹಾಕಿಲ್ಲ ನಿಮ್ದು ಯಾರು ಹೇಳ್ಬಿಟ್ಟು ಮಾತಾಡಿ ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು ನಾ ಯಾರ್ದು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ ನಾನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ BN ನೀನ್ ನರಸಿಂಹರಾಜು ಅಲ್ಲ BN ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುನಹಳ್ಳಿ ಪೋರ್ಟ್ ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ ನೀನ್ ಕಪ್ಪು ಯೂನಿಕಾರ್ನ್ ಓಡಾಡ್ತೀಯ ಕಿವಿಗೂ ಅಲ್ಲಿ ಕಂಡಿದ್ದೀನಿ ಅಯ್ಯೋ ಆಯ್ತಮ್ಮ ಕರೆಕ್ಟ್ ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯ ಅಕ್ಕ ನಾನು ಅಪರಾಧಿ ಅಲ್ಲ ನಾನು ಏನ್ ಹಂಗ್ ಮಾಡ್ತೀಯ ಯಾರು ಹಂಗ್ ಮಾಡೋರು ಅವ್ರ ಮನೆಗ್ ಬೆಂಕಿ ಹೋಗ್ಬಿಡು ಯಾಕೆ ಓಡಾಡ್ತೀಯ ನೀನು ಅಪರಾಧಿ ಅಲ್ಲ ನಿರಪರಾಧಿ ನಾನು ಅಪರಾಧಿ ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆ ಕಾಣ್ತಿದ್ದಾನ ಹೋಗಿ ಇದು ಯಾಕಕ್ಕ ನಮ್ಗೆ ಹಿಂಗ ಅಯ್ಯೋ ಅನ್ನಿಸ್ತೀಯೋ ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಬಂದು ಸಾಕಾದಾಗ ಓಡಾಡ್ತೀಯಲ್ಲಕ್ಕ ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮುದ್ದಿದಾಗ ಬಂದು ಬೆಕ್ಕು ಬಂದಂಗ್ ಬರ್ತೀಯಲ್ಲಕ್ಕೋ ಒಂದ್ ಔಟ್ ಬಿಟ್ಟು ಮಾತಾಡಕ್ಕ ನಿನ್ ಕಾಲಿಗೆ ಬಿದ್ಬಿಡ್ತೀನಿ ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ ನಿನ್ಗೆ ಏನ ಬಂದ್ ಹಂಗೆ ಆಯ್ತು ಯಾರು ಬೇರೆ ನಂಬರಿಗೆ ಮಾಡಿದೀನಿ ಆಯ್ತು ಸಾಪ ಹಾಕು ನಾನು ಇನ್ನ ಹಾಳಾಗ್ ಹೋಗ್ಲಿ ಸಾಪ ಹಾಕು ಪರವಾಗಿಲ್ಲ ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ ಯಾಕೆ ಗೊತ್ತಾ ನೀನು ಅಪರಾಧಿ ಅಲ್ಲ ನಾನ್ ಅಪರಾಧಿ ನೀನ್ ನಿರಪರಾಧಿ ನಾನ್ ಅಪರಾಧಿ ಯಾಕೆ ಅಂದೆ ಅವತ್ತು ನಿನ್ಗೆ ಮೆಚ್ಚಿ ನಾನು ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರು ಬರ್ದು ನಿನ್ಗೆ ಹೂವ ಕೊಟ್ಟೆ ಎಲ್ಲಾ ಕೊಟ್ಟೆ ಬಟ್ಟೆ ಕೊಡಿಸ್ದೆ ಚೈನ್ ಕೊಡಿಸ್ದೆ ಮೊಬೈಲ್ ಕೊಡಿಸ್ದೆ ಗಾಡಿ ಕೊಡಿಸ್ದೆ ಸೈಟ್ ಮಾರಿ ಎಲ್ಲಾ ಕೊಟ್ಟೆ ನಿಲ್ಲಿಸ್ ಮಾತಾಡಕ್ಕ ನಿಲ್ಲಿಸ್ ಮಾತಾಡು ಒಂದೇ ಸಮ ಕೇಳ್ಬೇಡ ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ ಮೊನ್ನೆ ಈಗ 15 ದಿನದಾಗ 3 ಮಾತ್ರೆ ತಂದೆ ಅಕ್ಕ ನಿಲ್ಲಿಸಿ ಮಾತಾಡು ನಿಂಗೆ 2 ಉಂಗ್ರ ಕೊಡಿಸ್ದೆ ವಾಲೆ ಕೊಡಿಸ್ದೆ ರೆಡ್ಮಿ ಮೊಬೈಲ್ ಕೊಡಿಸ್ದೆ ಬಟ್ಟೆ ಕೊಡಿಸ್ದೆ ಅಂಡರ್ವೇರು ಕೊಡಿಸ್ದೆ ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತಾಗಿದ್ವು ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ ಜಾಕಿ ಕೊಡಿಸ್ದೆ ಎಲ್ಲಾ ಕೊಡಿಸ್ದೆ ನೀ ಎಲ್ಲಾ ಮಾಡ್ದೆ ನೀನ್ ನನ್ಗೆ ಏನ್ ಮಾಡ್ದೆ ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ ಒಂದ್ ಲಂಗ ಕೊಡಿಸ್ಲಿಲ್ಲ ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಕಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲ ತಾಯಿನ ಹಾಕ್ಯಾಯೋ ಪರಮಾತ್ಮ
ಶಿವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ನಿಂಗೆ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗೆ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನೀನ್ ಈ ತರ ನಾವೇನ್ ಮಾಡೋಣ? ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಡ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದು ಯೋಲ್ ತಿನ್ನಾನ? ಇಲ್ಲ ನೀನ್ ಯೋತಿರೋ ತಂದ್ ಕೊಟ್ಬಿಡು, ತಟ್ಕ ಹಾಕೊಂಡು ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ದು ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಪೋಸ್ಟು ಬಳ್ಳಾಪುರ ತಾಲೂಕು ಜಿಲ್ಲೆ. ಕಿವಿಗೆ ಕಂಡಿದ್ಯಾ? ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡ್ಯ, ಕೂಲಿ ಗ್ಲಾಸ್ ಹಾಕೊಂಡ್ಯ. ಒಂದ್ ಅಕ್ಷರನ ಹೇಳ್ದಂಗ್ ಬಿಡ್ತೀವಿ, ಹೇಳ್ತೀವಿ. ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಪೂರ್ತಿ ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ತು ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬಳೆ ಮಳೆಗ್ ನಾಯಿ ಬಡ್ಕೊಂಡಂಗ್ ತಾಯಿ. ಹೂ ಅರ್ಧೋಗ ನಿಮ್ಮ ಮುಖ್ಯರ ತಾಯಿ ನಾಯಿ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬಾಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹಾಳಾಗೋದ ನಮ್ಮ ಚೀಲದಾಗಿರೋ ಕಾಸು ಕದ್ಕೊಂಡೆಲ್ಲ ಬೇವರ್ಸಿ ನನ್ನ ಮಕ್ಕಳು ಅಂತ ಇಲ್ಲಿ ತಾಪುನೇಕ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ? ಒಂದೇ ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಬಿಟ್ಟು ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೊ ತಕೊ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು. ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಇವೊಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾಳಲ್ಲ ಇವಳು. ಅವಳು ಕುಡುಕ್ ಮುಂದೆ ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ? ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೇ, ನಿನ್ ಬಾಯಿಗೆ ಮಣ್ಣ ಹಾಕ. ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು 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 ನಾನ್ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಸಿ ನಮ್ಮ ಮನೆಗೆ ಯಾರು ಹೋಗಿಲ್ಲ. ನೀನ ಸುಳೆ ಮಗನೇ, ನಿನ್ಗೇನು ಒತ್ತು ಬರ್ರಿ. ಯಾಕೆ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಹಂಗ್ ಬಂದ್ರೆ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಗುದ್ಲ ನಿಮ್ಮ ಕೊಡ್ಕೊಂಡು ಬೈತೇವೆ. ನನ್ನ ಮಗ ನಿನ್ ನಾಲಿಗೆ ಮಾಡಿದ್ ನಮ್ಮ ಒಳಗೆ ಓ ಅಂತ ಬಡ್ಕೊಂತಾರಲ್ಲ, ಹೆಂಗ್ ಬಡ್ಕೊಂತಿಲ್ಲ ಅಮ್ಮ? ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಸಗ್ಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಣ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ 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 ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ನಮ್ಮ ಅನ್ನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ತಮ್ಮ ದಿವಸ ಮಗ ಎದೆ ನೋವು ಬಂದ್ ನೀವು ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ತಿಕ್ಕೆ ಒಂದ್ ಟೈರ್ ಹಾಕಿರ್ಬೇಕು, ತಿಕ್ಕೆ ಎಳ್ಕೊಂಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರು ತೊಳ್ಕೊಬೇಕು, ಆರಾಮಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನವ್ರು ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ಇನ್ನ
ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ಯಾಕೆ ನಿಮ್ಮ ನಮ್ ಜಗಳ ತಂದು ಕೊಟ್ಟಲ್ಲ ನೀವು ತಾಯಿನಾಕಿ ಯಾಕೆ ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದಿಲ್ಲ ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ ಅಕ್ಕಂದು ದುಡ್ಡು ಅನ್ನು ಕೆರೆನಾಗ ಹೊಡ್ದಂಗೆ ಹೇಳು ನನ್ನ ಹಾಳು ಮಾಡ್ದೆ, ಆ ಪಾರ್ವತಿನ ಹಾಳು ಮಾಡ್ದೆ, ಆ ಲಕ್ಷ್ಮಿನ ಹಾಳು ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳಿಲ್ಲೋ ಹೋಗಿ ಬಂದವಳಿ ಓ ಯಾವ್ದು ಮಾತಾಡ್ರು ಉಗಿತಾವಳು ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು ಇಲ್ಲಿ. ಹಲೋ ಹಲೋ ಹೇಳಿ. ಹಲೋ ಅಣ್ಣ, ಓ ಗಟ್ಟಿ ಮೇಳ ಓ ಅಣ್ಣ, ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವನ ಅಮ್ಮನ್ನ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ವು, ಕಳ್ ಮದುವೆ ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ದ ಅವನು ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಗಟ್ಟಿ ಮೇಳ ಓಂ ಶಂಕರಪ್ರದಂ ವಿಷ್ಣು ಓಂ ಓ ಗಟ್ಟಿ ಮೇಳ 3 ಗಂಟೆಗಪ್ಪ ಇಲ್ಲೇ ಜಡಿರೋ. ಓ ಅಣ್ಣ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನ ನೋಡು ಕುಡಿದು ಈಗ ಎಲ್ಲ ಮನಿ ಕಣ ಟೈಮಾಗ ಮದ್ವೆ ಮಾಡ್ತಾನೆ ಅಂತ ಅಣ್ಣ. ತಾಳಿ ಕಟ್ಬಿಟ್ರು, ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅಣ್ಣ ಓ ಆಯ್ತು ಅಣ್ಣ, ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಡಿಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ, ಮಾಡ್ದೆ ಸ್ವಾಮಿ. ಏನ್ ಅಕ್ಷತೆ ಹಾಕ್ದ? ಇಲ್ಲ. ಅವನಮ್ಮ ಮತ್ತೆ ಸುಮ್ನೆ ಹೇಳ್ತಿಲ್ಲ, ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಕುಡಿದ್ಬಿಟ್ಟು ನನ್ನ ಮಕ್ಳು ಯಾವ್ದು ಬಿಟ್ಟಿದ್ದು ಇದು ಹಾಕಿದ್ದು. ನಾನು ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗ. ಅಣ್ಣ ಈಗೆಲ್ಲ ತಟ್ಟೆಗ ಹಂಚ್ಕೊಂಡ್ ಹೋದ್ರ ನಾವು, ಅವ್ರು ನಮ್ ಮಧು ಬಂದೆಲ್ಲ ಹಂಚ್ಕೊ ಕೊಟ್ಟದ್ನಲ್ಲ. ಹಾಕು ತಾಯಿ, ಗಂಡು ಹೆಣ್ಣು ತಲೆ ಮೇಲೆ ಹಾಕು, ಅಕ್ಷತೆ ಹಾಕು. ಇವ್ನ್ ಕರೆಕ್ಟ್ ಆಗಿ ಇವ್ನ್ ನನಗ್ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ, ಆ ಗುಂಪಿಗೆ ಸೇರ್ತಾನೆ ಇವ್ನ ಯಾರು. ಆಯ್ತು ಸ್ವಾಮಿ, ಯಾವ ನಂಬರಿಗೆ ಮಾಡ್ಬೇಕು ಆ ನಂಬರಿಗೆ ಮಾಡಿ, ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ, ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ, ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ, ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳ್ಸ್ಬಿಡ್ರಿ. ಇವತ್ತೇ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ. ರೂಮಿಗೆ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ನಾಯಿನರಿ ಗಂಟೆ ಹಾಕೊಂಡಂಗ ಆಗ್ಬೋದಿದು, ನಾಯಿಗಳು ಗಂಟೆ ಹಾಕೊಂಡಂಗ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ ಅವನಮ್ಮ ಇದು ಆಯ್ತು ಸ್ವಾಮಿ, ಇದು ಯಾವತ್ತೂ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ನರಸಿಂಹಣ್ಣ, ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ. ಆಮೇಲೆ ಮದುವೆ ಮಾಡಿರಾ? ಡೂಮ್ ಟಾಕ ಹೊಡೆಯ ವಾದ್ಯ ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾವ ಆಗೋಯ್ತಾ? ಅಣ್ಣ ಹೆಣ್ಣು ಗಂಟೆ ಮಾಡಿದೆ, ಪ್ರಸ್ತಾವ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟ್ ಜನ ಕೊಟ್ಟಿದ್ ಈಗಿನ ಹೆಣ್ಮಗು ನಾಮಕರಣ ನಾಳೆಗ್ ನಾಮಕರಣ ಮಾಡ್ಬಿಡೋಣ. ಈಗ ಮದುವೆ ಮಾಡಿರಿ? ಈಗ ಮದುವೆ ಮಾಡಿ ಪ್ರಸ್ತಾವ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಡೆಲಿವರಿ ಆಗೋಯ್ತಣ್ಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಈಗ ಮದುವೆ ಮಾಡಿ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೆಲ್ಲ. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಣ್ಣ, ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡೋಣ. ಅದೇ ಕುಡ್ದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದ್ ನೋಡು, ನಮ್ಮ ತಲೆ ತಿನ್ನದ. ಈಗ ಮಗುಗ್ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ. ಈಗ ಎಷ್ಟ್ ಗೊತ್ತಾ, ಈಗ 7:15 ದಾರಿ ಆಯ್ತು, 7:45 ಪ್ರಸ್ತು ಕಳಿಸುದು. 8 ಗಂಟೆಗೆ ಮಗು ಆಗೋಯ್ತಣ್ಣ, ಹೆಣ್ಮಗು ಆಗೋಯ್ತು. ಮಗು ಸಕದಾಯ್ತು. ಅಲ್ಲೇ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನ್ ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ.
ಅಯ್ಯೋ ಅಯ್ಯೋ ಒಂದ್ ತಾಯಿನ ನನಗ್ ತಿಕ್ಕಿಡಿಸ್ತಾರ ಕಣಪ್ಪ. ಇದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಏ ನರಸಿಂಹಣ್ಣ ಬಳ್ಳಾಪುರ. ತಾಯಿನ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡಲ್ಲ, ಈಗ ಮದ್ವೆ ಆಗಿ ಮಕ್ಳಾಗಿ ಮತ್ತೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರ್ಸ್ಬೇಕು ತುಮಕೂರಾಗ ಹೇಳು. ಮಗ ಮಾತ್ರ ತಂಬ ಎದೇನು. ಅಯ್ಯೋ ಅಯ್ಯೋ ಒಂದ್ ತಾಯಿನ. ಹಲೋ ಹಲೋ ಅಣ್ಣ. ಹೇಳಿ. ನರಸಿಂಹಣ್ಣ. ಓ ನರಸಿಂಹಣ್ಣ. ಯಾಕೆ ಹೊರಗೆ ಹೋಗ್ತೀಯಾ? ಅಣ್ಣ ಅಯ್ಯೋ ಒಂದ್ ತಾಯಿನ. ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಂಬ ಮಗ. ಅಣ್ಣ ಅಯ್ಯೋ ಅಯ್ಯೋ ತಾಯಿನ. ನರಸಿಂಹಣ್ಣ. ಎದೆ ನೋವು ಬಂತಿಲ್ಲ ತಾಯಿನ. ಅಣ್ಣ ಯಾಕೆ ಹೋಗ್ತಾ ಇದ್ದೀರಾ? ಏನಕ್ಕಿನ ಬಸ್ ಏನ್ಕರ ಸಿಗ್ತೀಯಾ? ಅಣ್ಣ ನರಸಿಂಹಣ್ಣ. ಓ ಓ ನರಸಿಂಹಣ್ಣ. ಅಯ್ಯೋ ತಾಯಿನ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಳು. ಅಣ್ಣ ಆ ಹೆಣ್ ಕೊಡಿಸ್ತೆ ಕಣ, ಒಳ್ಳೆ ಮನೇಲಿ ಕೊಡಿಸ್ತೆ. ಆ ಹೆಣ್ಮಕ್ಳು ನೋಡು, ಆ ಹೆಣ್ಣು ಮಕ್ಳು ಮಾತಾಡ್ತೈತ್ ನೋಡು, ಮಾತಾಡ್ತೈತ. ಹಲೋ ಹೇಳಿ. ಹಲೋ ಅಣ್ಣ, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ಯಾ ಅಣ್ಣ? ಹೇಳಕ್ಕ, ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಣ್ಣ? ಇನ್ನ ಇಲ್ಲ ಕಣಕ್ಕ. ಒಳ್ಳೆ ಗಂಟು ಕೊಡಿಸ್ತೆ ಕಣ, ಕುಡ್ದ್ ಬಂದಿ ಹಂಗಂಗೆ ಮನಿಕಂತ ಕಣ, ರಾತ್ರಿ ಹೊತ್ತು ಏನು ಮಾಡಲ್ಲ. ತಾಯಿನ ನೀನು ಎಷ್ಟು ಹಾಳು ಮಾಡಿ ಮುಂಡಲ್ಲ ನೀನ್. ತಾಯಿನ ಮಿಂಡ್ರಿ ಬಿಟ್ಟಿರ್ ಮುಂಡೆ. ನಾನೆಲ್ಲಿ ಕೊಡ್ಸಕ್ ಬಂದಿದ್ದೀನಿ? ಈಗ ಮದುವೆ ಮಾಡಿದ್ರ, ಈಗ ರೂಮ್ ಕಳಿಸಿದೀವಿ ಅಂತ ಮಗ ಐತೆ. ನಾನೇನ್ ಕೊಡ್ಸಕ್ ಬಂದಿದ್ದ? ಅಣ್ಣ ನೀನೇನಾದ್ರು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ದ್ಮೇಲೆ ಒಬ್ಬ ಗಂಡ್ಸೆ ಅಲ್ಲ ನೀನು, ಗೊತ್ತಾಯ್ತಾ? ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನೀನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೆ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ಏನ್ ಸ್ವಾಮಿ ಏನೋ ಇದು ಇಲ್ಲಿ ಹುಡುಗರೆಲ್ಲ ಇದು ಫೋಟೋಗಳು ತಕ್ಕಂತವ್ರೆ. ಅಲ್ಲ, ನಿನ್ಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ. ನೀನೊಬ್ಬ ಗಂಡಸೆ ಅಲ್ಲ ನೀನು, ಅಲ್ವಾ? ಏನ್ ಹೇಳಿದ್ರು ಆಯ್ತು ಸ್ವಾಮಿ ಅಂತೀಯ. ಗಂಡಸೆ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ. ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅದ್ವಸ್ತಲ್ಲಿ ಮಡಿಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ? ಏನೈತಿ ಮತ್ತೀಗ? ನೀನ್ ಹೆಂಡ್ತಿ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಲಿಲ್ಲ. ಸಾಂಬಾರು ಪಾತ್ರೆ ಎತ್ಕೊಂಡ್ ನೋಡಿಲ್ಲ. ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು. ನಿಂದು ನಾಯಿಗಿರೋ ಬೆಲೆನೂ ನಿನ್ಗೆ ಮನೆಯೊಳಗಿಲ್ಲ. ಅದೇ ಇದೆ ಸ್ವಾಮಿ ನಮ್ದು. ಅದೇ ಯಾವ ಇದು ಬಟ್ಟೆ ಸುಟ್ಟ ಹಾಕೋದು, ಡ್ರಾಯರ್ ಸುಟ್ಟ ಹಾಕೋದು, ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅದಕ್ಕೇನೆ ನಾನು ಹೇಳ್ತಿರೋದು, ಅಷ್ಟು ಮನೇಲಿ ಈಲ್ಡಾಗ್ಬಿಟ್ಟಿದ್ಯಾ ನೀನು. ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಯಾವ ನ್ಯಾಮದ ಸವಾಸ ಮಾಡ್ತಾರೆ. ಅವ್ರಗಳಿಗೆ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟವ್ರ ಸ್ವಾಮಿ, ಹಿಂಗೆ ಮಾತಾಡ್ಬೇಕ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರ. ಹಿಂಗೆ ಅವ್ರನ್ನ ಬಿಟ್ಟವ್ರೆ, ಇವ್ರನ್ನ ಬಿಟ್ಟು ಎಲ್ಲ ಹೇಳ್ಯಾರಲ್ಲ. ಟವರ್ ಇರೋದ ಬಂದ್ ಮಾತಾಡೋ, ಕ್ಲೀನ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಜನ ಎಲ್ಲ ಕೇಳಿಸ್ಕೊಂತಾರ ಸ್ವಾಮಿ. ಜನ ನೀನ್ ಒಳ್ಳೇದ್ ಮಾಡಲ್ಲ ಕಣೆ ನಳಿಕೆ. ಆ ಹುಡುಗರೆಲ್ಲ ಬಂದು ಎಲ್ಲ ಕೂಗಂತ ಹಿಂದಗಡೆ ಪಟಾಕಿ ಕೊಡು ಅಂತಾನೆ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ. ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು. 4-5 ಜನದ್ದು ಸೇರಿಸ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರುಗಿ ಮನೆಗ್ ಬರ್ಲೇಬಾರ್ದ. ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು, ಆ ತರ ಮಾಡಿಸ್ಬಿಟ್ಟಿದ್ರು ನಿನ್ಗೆ. ನಾನು ಈಗೆಲ್ಲ ಪೂಜೆ ಎಲ್ಲ ಮಾಡಿದೀನಿ, ರಾತ್ರಿ ಎಲ್ಲ ಇದ್ ಮಾಡಿದೀನಿ. ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ. ನೀನಲ್ಲ ನಾನ್ ಮಾಡ್ಬೇಕಾಗಿರೋದು, ನೀನಲ್ಲ ಮಾಡ್ಬೇಕಾಗಿರೋದು. ಆಯ್ತಾ? ನಾನ್ ಮಾಡ್ತೀನಿ. ಮಾಡಿ ನಿನ್ನ ಮನೆಗೆ, ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ ಎಲ್ಲ ಸರಿ ಹೋಗೋ ತರ ಎಲ್ಲ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ. ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ 5 ಗಂಟೆಯಿಂದ 5:30 ಒಳಗೆ ನೀನು ಇಲ್ಲಿ ಇರ್ಬೇಕು. ಎಲ್ಲಿ? ಶೃಂಗೇರಿ. ಖಂಡಿತ ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ. ನೀರು ಕುಡಿಯಲ್ಲ, ಏನು ಸ್ನಾನ ಮಾಡಿದ್ರು ಖಂಡಿತ ನೀವು ಮೈ ಮೇಲೆ ಬಟ್ಟೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಸ್ವಾಮಿ. ನಮ್ಗೆ ಏನು ಒಳ್ಳೇದಾಗಬೇಕು. ಆತರ ಪೂಜೆ ನಾನ್ ಮಾಡ್ಸಲ್ಲಪ್ಪ. ಮೈ ಮೇಲೆ ಅಲ್ಲಲ್ಲ, ನಾವ್ ಅಷ್ಟು ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ? ಶುಕ್ರವಾರ ಏನ್ ಮಗ
ಮಾಟ ಮಂತ್ರ ಕಂಡೀಷನ್ ಅದಕ್ಕೆ ಅಲ್ಲ ಅವರು ಎಷ್ಟು ಏನೇ ನಮ್ಗೇನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರ. ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ. ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯೆಗ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕ್ಕೊಂಡು 2 ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ. ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ. ನೀನು ಯಾವ್ದಾನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಡ ಬೀಳ್ತೀಯ ನೋಡು. ಯಾವತ್ತನ ನಿನ್ ಹೆಂಡತಿ ಆತರ ಬಿದ್ದಿದಾರ? ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ. ಆ ದೇವ್ರಿಗೂ ನಮ್ ಜೊತೆಗೆ ಇರಲ್ಲ ಇಲ್ವಾ ಅಲ್ವಾ? ಸ್ವಲ್ಪ ವ್ಯಾಪಾರ ಐತೆ, ಮೈಯಲ್ಲಿ ರಕ್ತ ಐತೆ, ನಿನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಿನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ. ನೀನೇ ಕರೆಕ್ಟ್ ಆಗಿ ಹೇಳು. ಅಲ್ಲ ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು. ಹಲೋ ಕೇಳ್ತಾ ಇದ್ದೆ. ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ. ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ. ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯ? ನಾನು ಇದು ನೀರ್ ಬಿಟ್ಟು ಈಗ ಒಂದ್ 3-4 ಈಗ ಮಳೆ ಕಂಡಾಗಿಂದ 3 ದಿವಸ ಮಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದ? ವಾರಕ್ಕೂ 15 ದಿವಸ ಮಾಡೋದಲ್ವಾ? ಹೌದು ಸ್ವಾಮಿ. ಆ ಕೊಳಕು ಮೈ ಮಡಿಕೊಂಡು ದೇವ್ರಿಗೆ ಊದ್ಗಡಿ ಹಚ್ಬಿಟ್ರೆ ನಿನ್ ಹೆಂಡತಿ ಒಳ್ಳೇದ್ ಮಾಡ್ಬಿಡ್ತಾನ ದೇವ್ರು. ಇಲ್ಲ ಸ್ವಚ್ಛವಾಗಿ ಇದು ಕಿತ್ರಲ್ವ ಸ್ವಾಮಿ, ಪೈರು ಚೆನ್ನಾಗಿ ದಪ್ಪ ಆಗೋದು, ಪರಿಶುದ್ಧವಾಗಿ ಆಗಿದ್ರಲ್ಲ ದೇವ್ರ ಮನೆಗೆ ಬರೋದು. ಈಗ ನೀನ್ ಹೆಂಡತಿ ಕರೆಕ್ಟ್ ಆಗಿ ಹೇಳು, ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು? ಇದು ಎಷ್ಟು ದಿನಕ್ಕಲ್ಲ ಮಗ ಸ್ನಾನ ಮಾಡೋದು? ಮಗ ಪೂಜಾ ಹಲೋ ಇದೇನ್ ಸ್ವಾಮಿ, ಅದೇ ಯಾಕೋ ಹಿಂಗೆ ಒಂದ್ 3 ದಿನಕ್ಕೆ 4 ಹಿಂಗೆ ರೇಗಾಡ್ದಲ್ಲ ಸ್ವಾಮಿ. ಒಂಥರ ಏನ್ ಮಾಡೋದು ಉಲ್ಟಾನೆ ಬರ್ತದೆ. ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ? ನಿನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ನೀನ್ ಕಣ್ಣಾಗ ಸ್ನಾನ ಮಾಡೋದು? ವಾರಕ್ಕೂ 15 ದಿವಸಕ್ಕೋ? ನನಗ್ ಕಂಡಂಗೆ ಎಂದ ಆವಾಗ ಮಾಡ್ಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ. ಒಟ್ನಾಗೆ ಶನಿವಾರ, ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ. ಸುಮ್ನೆ ಏನ ಮಾಡ್ಬೇಕು, ಊದ್ಗಡಿ ಹಚ್ಬೇಕು ಹಚ್ತಾರೆ. ಮನ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ. ನೀನ್ ಒಬ್ಬನೇ ಭಕ್ತಿಯಿಂದ ಮಾಡೋದ್ ಪೂಜೆ. ಏನೋ ಸ್ವಾಮಿ ನಾವಂತೂ ಸ್ವಾಮಿರವರು ನೀನೇನು ಇದು ಬಾಯಿ ಬಂದಂಗ ಕೂಡ ನೀವ್ ಮಾಡಂಗಿದ್ರು ಮಾಡಿ ನಿನಗ್ ಬಿಟ್ಟಿತ್ತದು. ಒಟ್ಟಾಗಿ ಡೈಲಿ ಅದೇ ಊದ್ಗಡ್ಡೆ ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ, ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ. ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ. ನಿಮ್ ತಾಯಿ ಇದಾರ ನೋಡು, ಸಿದ್ದಮ್ಮ. ಹ್ಞೂ ಸ್ವಾಮಿ. ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು? ಇದು 3 ಅಕ್ಷರ. ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು 11 ದಿವಸ. ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ. ಬಂದ ಮೇಲೆ ನಿಮ್ ಹೊಸ ಮನೆಗೆ 11 ದಿವಸ ಪೂಜೆ ಮಾಡಿಸು. ಸುಮ್ನೆ ಹೊಸಲು ಇಕ್ಸಿದ್ಯಾ? ನಮ್ ತಾಯಿಯರ್ ಕೈ ಸ್ವಾಮಿ 11 ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ, ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ, ಅದು ಒಳ್ಳೇದಾಗುತ್ತೆ. ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು, ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು, ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ನಮ್ ತಾಯಿ ಕೈಲಿ ಮಾಡ್ಸಂದ್ರ? ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ಇದು ಅದೇ ಬಾಗ್ಲು ಫ್ರಂಟ್ ಬಾಗ್ಲು ಇರ್ತೀವಲ್ಲ ಅವಾಗ ಸ್ವಾಮಿ? ಹ್ಞೂ ರೀ, ಫ್ರಂಟ್ ಬಾಗ್ಲು ಇಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹೊಸ್ಲಿಕ್ ಪೂಜೆ ಮಾಡ್ತಿರಲ್ವಾ, ಅವಾಗ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ. ನಿನಗೆ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯಸ್ ಸಿಗಲ್ಲ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾಕೆ ಹೇಳು? ಅದೇ ಈಗ ಮನಸ್ಸು ಪರಿಶುದ್ಧವಾಗಿಲ್ಲ, ಸ್ನಾನ ಮಾಡಲ್ಲ, ಆಮೇಲೆ ಬ್ರಷ್ ಅಲ್ಲಿ ತಿಕ್ಕಲ್ಲ ಕ್ಲೀನಾಗೆ, ಕೊಳಕು ಮೈ ಅಂತ ಅಷ್ಟೇ ಸ್ವಾಮಿ. ನನಗೆ ತಿಳಿದಿದ್ದು ಹೇಳಿದೆ. ಕೊಳಕು ಮೈ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಕಾಟಾಚಾರ. ಸ್ವಾಮಿ.